ಹಾಯ್ ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮೊದಲನೆಯ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ ಮಧ್ಯವಾರ್ಷಿಕ ಪರೀಕ್ಷೆ SA1 ಪರೀಕ್ಷೆಗಾಗಿ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಅಂಕಗಳು ಗರಿಷ್ಠ 100. ಇಲ್ಲಿ ಪ್ರಶ್ನೆ ಪತ್ರಿಕೆ. ಈ ಒಂದು ಪ್ರಶ್ನೆ ಪತ್ರಿಕೆಯು 9ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮ್ಮ ಅಭ್ಯಾಸಕ್ಕಾಗಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಕೀ ಉತ್ತರಗಳನ್ನು ಸಹ ನಿಮಗಾಗಿ ಇಲ್ಲಿ ನೀಡಲಾಗ್ತಾ ಇದೆ. ಇಲ್ಲಿ ಮೊದಲನೆಯ ಒಂದು ಮೇನನ್ನು ನೋಡೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಲ್ಲಿ ಮೊದಲನೇ ಪ್ರಶ್ನೆ, ಇವುಗಳಲ್ಲಿ ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು. ಆಪ್ಷನ್ ಎ ಮಕ್ಕಳು. ಎರಡನೇ ಪ್ರಶ್ನೆ, ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ವಾಕ್ಯದಲ್ಲಿ ಬಂದಿರುವ ಮಾಡಲಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಬಿ ವಿದ್ಯಾರ್ಥಕ. ನಂತರ ಮೂರನೇ ಪ್ರಶ್ನೆ, ಹುಲಿದೊಗಲು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಹುಲಿದೊಗಲು ಎಂಬುದು ಸರಿಯಾದ ಉತ್ತರ. ಆಪ್ಷನ್ ಸಿ ಆದೇಶ. ನಂತರ ನಾಲ್ಕನೇ ಪ್ರಶ್ನೆ, ಮಕ್ಕಳು ಶಾಲೆಗೆ ಹೋಗುತ್ತಾರೆ. ಈ ವಾಕ್ಯದಲ್ಲಿ ಬಂದಿರುವ ಹೋಗುತ್ತಾರೆ ಪದವು ಈ ಕಾಲರೂಪ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ತಮಾನ ಕಾಲ. ಐದನೇ ಪ್ರಶ್ನೆ, ನಳಿನಾಂಬ ಈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನಳಿನಾಭ ಈ ಪದವು ಆಪ್ಷನ್ ಎ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ. ಆರನೇ ಪ್ರಶ್ನೆ, ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ. ಕಂದ ಪದ್ಯದಲ್ಲಿ ಒಟ್ಟು 64 ಮಾತ್ರೆಗಳಿರುತ್ತೆ. ಇನ್ನು ಎರಡನೇ ಮೇನ್ ನೋಡಿದಾಗ ಮೊದಲೆರಡು ಪದಕ್ಕಿರುವ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದಕ್ಕೆ ಸರಿ ಹೊಂದುವ ಪದವನ್ನು ಬರೀತಕ್ಕಂಥದ್ದು. ಓದು ಸಮರ್ಪಕ ಧಾತು, ಮಲಗು ಅಕರ್ಮಕ ಧಾತು. ಚರು ಹವಿಸ್ಸು, ವಜ್ರ ಸಮೂಹ, ಯುಗ ಜುಗ, ಭೂಮಿ ಬುಧಿ, ಉನ್ನತೋನ್ನತ ದುರುಕ್ತಿ, ನಡೆನುಡಿ ಜೋಡಿ ನುಡಿ. ನಂತರ ಮೂರನೆಯ ಮೇನ್ಗೆ ಬಂದಾಗ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಇದೆ. ಇಲ್ಲಿ ಮೊದಲನೆಯ ಪ್ರಶ್ನೆ, ಬನದಮ್ಮನಹಳ್ಳಿಯ ಜನ ಎಲ್ಲಿ ಪಂಚಾಯಿತಿ ಸೇರಿದ್ದರು? ಅವರ ಒಂದು ಹಳ್ಳಿ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು. 12ನೇ ಪ್ರಶ್ನೆ, ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಜಯಪುರದ ಪೂರ್ವದ ರಾಜಧಾನಿ ಅಂಬೇರ. 13, ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ? ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚನೆ ಮಾಡುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ. ರಾಧಾಕೃಷ್ಣನ್ರವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತೆ? ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತೆ. ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು? ಮುದ್ದು ಪಾರಿವಾಳಗಳ ಸಂಸಾರ ದಟ್ಟ ಕಾಡಿನಲ್ಲಿ ಒಂದು ಹೆಮ್ಮರದ ಪೊಟರೆಯಲ್ಲಿ ಸಂಸಾರ ಹೂಡಿದ್ದವು. ಪರಶುರಾಮರಿಂದ ಶರವನ್ನು ಪಡೆದವರು ಯಾರು? ಪರಶುರಾಮನಿಂದ ಶರವನ್ನು ಪಡೆದವರು ಭೀಷ್ಮ. ಚನ್ನಭೈರಾದೇವಿಗೆ ಉದ್ದಟನದಿಂದ ಪತ್ರವನ್ನು ಬರೆದವರು ಯಾರು? ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ರವರು ಉದ್ದಟತನದಿಂದ ಪತ್ರವನ್ನು ಬರೆದಿರುತ್ತಾರೆ. ಇನ್ನು 4ನೇ ಮೇನ್ಗೆ ಬಂದಾಗ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 5ನೇ ಮೇನ್ ಕವಿಕಾವ್ಯ ಪರಿಚಯ. ನಂತರ 6ನೇ ಮೇನ್ಗೆ ಬಂದಾಗ ಛಂದಸ್ಸನ್ನು ಹೆಸರಿಸ್ತಕ್ಕಂಥದ್ದು ಮತ್ತು ಗಣ ವಿಭಾಗಿಸಿ ಪ್ರಸ್ತಾರ ಆಗ್ತಕ್ಕಂತಹ ಪ್ರಶ್ನೆ. ನಂತರ 7ನೇ ಒಂದು ಮೇನಲ್ಲಿ ಅಲಂಕಾರವನ್ನು ಹೆಸರಿಸ್ತಕ್ಕಂಥದ್ದು, ಲಕ್ಷಣವನ್ನು ಬರೆದು ಸಮನ್ವಯಗೊಳಿಸ್ತಕ್ಕಂಥದ್ದು, ಗಾದೆಗಳನ್ನು ವಿಸ್ತರಿಸ್ತಕ್ಕಂಥದ್ದು 8ನೇ ಮೇನ್. 9ನೇ ಮೇನಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀತಕ್ಕಂಥದ್ದು. 10ನೇ ಮೇನಿಗೆ ಬಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸ್ತಕ್ಕಂತಹ ಒಂದು ಪ್ರಶ್ನೆ. ನಂತರ 11ನೇ ಮೇನ್ನಲ್ಲಿ ಸಾರಾಂಶವನ್ನು ಬರೀತಕ್ಕಂಥದ್ದು. 12ನೇ ಮೇನ್ನಲ್ಲಿ 8 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಹಾಗೆ 12ನೇ ಮೇನ್ನಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಗದ್ಯಕ್ಕೆ ಒಂದು ಪ್ರಶ್ನೆಗಳು ಅನ್ಸಿನ್ ಪ್ಯಾಸೇಜ್ ಅಂತ ಹೇಳ್ತೇವೆ. ಹಾಗೆ ಮುಂದಿನ ಒಂದು 14ನೇ ಮೇನ್ನಲ್ಲಿ ಪತ್ರ ಬರೀತಕ್ಕಂಥದ್ದು. ಕೊನೆಯ ಮೇನ್ನಲ್ಲಿ ಪ್ರಬಂಧವನ್ನು ಬರೀತಕ್ಕಂತಹ ಒಂದು ಮೇನ್ ಆಗಿರುತ್ತೆ.
ಇಲ್ಲಿ ಇದಕ್ಕೆ ಮಾದರಿ ಉತ್ತರಗಳನ್ನು ಸಹ ಇಲ್ಲಿ ನೀಡಲಾಗಿದೆ. ಈ ಪ್ರಶ್ನೆ ಪತ್ರಿಕೆಗೆ ಮಾದರಿ ಉತ್ತರಗಳನ್ನು ಸಹ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಒಂದು PDF ಏನು ನೀವು ಕಾಣ್ತಾ ಇದ್ದೀರಾ, ಈ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ನೀಡಿರ್ತೇನೆ. ನೀವು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರ್ತಕ್ಕಂಥ PDF ಪಡೆಯಲು ಈ ವಿಡಿಯೋದ ಹೆಸರಿನ ಕೆಳಗಡೆ ಸಣ್ಣದಾಗಿ ಮೋರ್ ಅಂತಕ್ಕಂಥ ವರ್ಡ್ ಇರುತ್ತೆ, ಕ್ಲಿಕ್ ಮಾಡಿ ಆ ಕೆಳಗೆ ಇರ್ತಕ್ಕಂತಹ PDF ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಪರೀಕ್ಷೆಗೆ ನೀವು ಅಭ್ಯಾಸ ಮಾಡಿ ಅಂತ ತಿಳಿಸುತ್ತಾ ನಿಮಗೆಲ್ಲರಿಗೂ ಮುಂದಿನ ಯಾವುದೇ ವಿಡಿಯೋನ ಮಿಸ್ ಮಾಡಿಕೊಳ್ಳದೆ ಇರಲು ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗಳನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ನಿಮ್ಮ ಪರೀಕ್ಷೆಗೆ ಎಲ್ಲರಿಗೂ ಶುಭವಾಗಲೆಂದು ಹಾರೈಸುತ್ತಾ ಎಲ್ಲರಿಗೂ ಧನ್ಯವಾದಗಳು.